ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ತಾತ ಏನೋ ಕೆಲಸ ಮಾಡ್ತಿದ್ರೆ ಅಮ್ಮಮ್ಮ ಏನ್ ಮಾಡಿದ್ರು ನೋಡಿ. ಬೆಳಗ್ಗೆ ನಮ್ಮ ಅಮ್ಮಮ್ಮ ತಾತಂಗೆ ಕಾಂಪಿಟೇಷನ್, ಯಾರು ಬೇಗ ಕಾಯಿ ಸುಲಿತಾರೆ ಅಂತ. ನಮ್ ತಾತ ಪಾಪ ಮಿಷಿನ್ ಅಲ್ಲಿ ಕಾಯಿ ಸುಲಿಯಕ್ಕೆ ಎಷ್ಟು ಕಷ್ಟ ಪಡ್ತಿದಾರೆ ನೋಡಿ. ಆದ್ರೆ ನಮ್ಮಮ್ಮಮ್ಮ ಕೈಯಲ್ಲೇ ಚಕ್ ಅಂತ ಕಾಯಿ ಸುಲ್ದಾಕ್ಬಿಟ್ರು. ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ಅಂತ ನಮ್ಮ ಅಪ್ಪು ಬಾಸ್ ಹೇಳಿರೋದನ್ನ ಪ್ರೂವ್ ಮಾಡೇ ಬಿಟ್ರು. ಇನ್ನೊಂದು ವಿಷಯ ಹೇಳ್ಬೇಕು, ನಮ್ಮನೇಲಿ ನಮ್ಮಮ್ಮ ಎಷ್ಟು ಪುಟಾಣಿ ಪಾತ್ರೆಯಲ್ಲಿ ಸಾರು ಮಾಡ್ತಾರೆ ನೋಡಿ. ಸಂಜೆ ನಾವೆಲ್ಲ ಎಲ್ಲ ಹೋಗ್ತಾ ಇದೀವಿ ಅಂತ ನಮ್ ಬೇಬಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ. ನಾನು ಕ್ಷಮ್ಯ ಹೋಗಿದ್ದು ಮಧ್ಯಾಹ್ನ ಟೈಮಲ್ಲಿ. ಅವಾಗ ಸ್ವಲ್ಪ ಜನ ಕಡಿಮೆ ಇದ್ರು, ಆದ್ರೆ ಇವಾಗ ಹೋಗಿರೋದು ನೈಟ್ ಟೈಮಲ್ಲಿ ಫುಲ್ ಜನ ಅನ್ಕೊಳ್ಳಿ. ನಾವ್ ನಡ್ಕೊಂಡ್ ಹೋಗೋದೇ ಬೇಡ, ಅವರೇ ತಳ್ಕೊಂಡ್ ಹೋಗ್ಬಿಡ್ತಾರೆ. ಆದ್ರೆ ನೈಟ್ ಟೈಮಲ್ಲಿ ಈ ಲೈಟಿಂಗ್ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇತ್ತು. ಅಮ್ಮ ಮತ್ತೆ ಅನಿತಾ ಆಂಟಿ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಕೆಲಸ ಮುಗಿಸ್ಕೊಂಡು. ಅವ್ರು ಕಾಯ್ಕೊಂಡು ಹುಡ್ಕೋ ಅಷ್ಟೊತ್ತಿಗೆ ನಿಜವಾಗ್ಲೂ ಸಾಕಾಗೋಯ್ತು. ಈ ಜನದಲ್ಲಿ ಎಲ್ಲಿದಾರಪ್ಪ ಅಂತ ಅನಿಸ್ತಾ ಇತ್ತು. ಅಂತೂ ಇಂತೂ ಇವ್ರಿಗೆ ಯಾವ್ದಾವ್ದೋ ಲ್ಯಾಂಡ್ ಮಾರ್ಕ್ ಹೇಳಿ ಕೊನೆಗೂ ನಾವ್ ಮೀಟ್ ಆದ್ವಿ. ನಾನು ಕ್ಷಮ್ಯ ಹೋಗಿದ್ದಾಗ ನಾವ್ ಕಳೆಕಾಯಿ ತರದೇ ಮರ್ತ್ಬಿಟ್ಟಿದ್ವಿ ಕಳೆಕಾಯಿ ಪರ್ಶಲ್ಲಿ. ಸೊ ಅದಕ್ಕೆ ಇವಾಗ ಕಳೆಕಾಯಿ ತಗೊಂಡಾಯ್ತು. ಆಮೇಲೆ ಆಟ ಆಡಕ್ಕೆ ಅಂತ ಹೋದ್ವಿ. ಆದ್ರೆ ಈ ಜನ ನೋಡಿ ನಿಜವಾಗ್ಲೂ ಆಟ ಆಡ್ಬೇಕಾ ಅಂತ ಅನ್ನಿಸ್ತು. ಯಾಕಂದ್ರೆ ಅಷ್ಟೊಂದು ರಶ್ ಇತ್ತು. ಸರಿ, ಇದೆಲ್ಲ ನೋಡ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಈ ಆಂಟಿ ಕುಲ್ಕು ಆಟ ಆಡಿಸ್ತಾ ಇದ್ರು. ಕಣ್ಮುಂದೆನೆ ಅಂಕಲ್ 500 ರೂಪಾಯಿ ಸೋತ್ರು. ಇಂಥ ವೆರೈಟಿ ಜನಗಳು ಮತ್ತೆ ಆಟಗಳನ್ನ ನೋಡ್ಕೊಂಡು ನಾವು ಮನೆಗೆ ಬಂದು ಸೇರ್ದಾಯ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.